ಸಮುದ್ರದಲ್ಲಿ ಭಯಂಕರವಾಗಿ ಶಬ್ದವನ್ನು ಸೃಷ್ಟಿಸಿಕೊಳ್ಳಿ. ಆಗಲಿ ತಾತ, ನಿನ್ನೆ ಅಪ್ಪನಿಂದ ಈಗಲೇ ನೋಡಿವೆವು. ನೀವು ಎಷ್ಟು ತತ್ತ ಹೋಗಬೇಕು. ಆಗಲಿ ತಾತ. ಜಾಂಬುವಂತ ಅಣ್ಣ, ಅಗ್ರಜ, ಅಮ್ಮ ಸುಗ್ರೀವ, ಅಣ್ಣ ತಾತ ಜಾಂಬುವಂತ ಹೇಳಿದಂತೆ ಅದು ನೋಡು, ಸಪ್ತ ಸಮುದ್ರ ಕಡೆ ಭಯಂಕರ ಶಬ್ದ ಬರ್ತಿರುವುದು. ಅಗ್ರಜ, ನಿನ್ನ ಅಪ್ಪನಿಂದ ಈಗಲೇ ಹೋಗುವ ನೋಡುವೆನು. ಹಾಗಾದ್ರೆ ಸುಗ್ರೀವ, ನಿನ್ನ ಧ್ರುವ ದೃಷ್ಟಿಯಿಂದ ನೋಡು. ಆಗಲಿ ಅಣ್ಣ, ಈಗಿಂದ ಹೋಗಲಿ ನೋಡುವೆ. ಕಲ್ಪವೃಕ್ಷ, ವೇದಶ್ರೀ, ಓಹೋ ಸುಂದರಿ ತಾರಾ. ತಾರಾ, ಆ ದೇವರ ತಾರಾ, ಅದು ನೋಡಿದ್ರೆ ಕಿಷ್ಕಿಂಧ ಪಟ್ಟಣಕ್ಕೆ ಬರಬೇಕಯ್ಯ. ಹೋಗೋಣ. ಅಯ್ಯೋ, ಈ ವರ್ಷಕ್ಕೆ ತಾಳಲಾರೆನು. ತರೋ ಸುಂದರ ಹೆಣ್ಣು ನನಗೆ ಬೇಕು. ಆ ದೇವಾನ ದೇವತೆ ಕೊಟ್ಟ ತಾರನನ್ನು ನೀನು ಕಸಿದುಕೊಂಡು ಹೋಗುವ. ಹೌದು, ಎಲ್ಲವೋ ಕೆಂಪು ಮಗನೇ, ಸುಗ್ರೀವ, ಏನಾಗಿದೆ ಸುಗ್ರೀವ? ಆ ದೇವನೇ ಗೊತ್ತು ಕೊಟ್ಟ ತಾರನನ್ನು ನನ್ನನ್ನು ಕಸಿದು ಹಿಡಿದುಕೊಂಡು ಹೋದರಣ್ಣ. ಭಯಪಡಬೇಡ ಸುಗ್ರೀವ, ಭಯಪಡಬೇಡ. ಈ ಜಗಜ್ಜಟ್ಟದ ವಾಲಿ ಪ್ರತಾಪಶಾಲಿದ್ದರೆ ನೀನೇಕೆ ಭಯಪಡಿವೆ? ಅಣ್ಣ, ಈಗಿಂದ ಈಗಲೇ ಹೋಗಿ ಅವನನ್ನು ಸೋಮವಾರ ಬಡಿದ್ರಿ. ಅಣ್ಣ ಅಗ್ರಜ, ಹೋಗೋಣ. ತೋರಿಸೋದರೆ ಎಲ್ಲಿರುವುದು? ಯಾವ ರಕ್ಕಸರೇ, ನಮ್ಮ ಹೆಜ್ಜೆ ಸಪ್ಪಲಕ್ಕೆ ಸೇರಿ ಏನು ಒಬ್ಬರೇ ಇಬ್ಬರಾಗಿ ನನಗೆ ಕಾಣುತ್ತಿರುವರು? ಈಗ ನಿಮಗಿಬ್ಬರಿಂದ ನಾವು ಯುದ್ಧ ಮಾಡಕ್ಕೆ ಹೌದಲೇ? ಅಣ್ಣ ಅಗ್ರಜ, ಇಂದಿಗಿಲೇ ಹೋಗಿ ಅದನ್ನು ಸೋಮಾರಿ ಮಾಡುವಣ. ಸುಗ್ರೀವ, ಅಲ್ಲ, ಈ ರಕ್ಕಸವನ್ನು ಹಾಗೆ ಬಿಟ್ಟರೆ ನಮ್ಮ ಹೊರರು ವಂಶವನ್ನು ನಾಶವನ್ನು ಮಾಡುವುದು. ಹೌದು ಅಗ್ರಜ, ಇದನ್ನು ಹೊರರಲ್ಲಿ ಸೇರಿ ಚೆಂಡಾಡಿ ಬರುವೆನು. ಈಗಿಂದ ವಾಲಿ, ನಿನಗೆ ಒಳ್ಳೆಯದಾಗಲಿ. ಈ ಯುದ್ಧದಲ್ಲಿ ನೀನು ಸೋಮಾರವಾದರೆ ಹೇಗೆ ಅಣ್ಣ ನಾನು ಗುರುತಿಸುವುದು? ಸುಗ್ರೀವ, ಅಣ್ಣ, ಈ ರಕ್ಕಸವನ್ನು ಯುದ್ಧ ಮಾಡಬೇಕಾದ್ರೆ, ಈ ಗವಿಯಲ್ಲಿ ನಾನು ಯುದ್ಧ ಮಾಡಬೇಕಾದ್ರೆ ಹಲ್ಲಿಂತ ರಕ್ತ ಹರಿಯುವುದು, ಅದೇ ರಕ್ತವಾಗಿ ಹರಿಯುವುದು. ನೀನು ಸತ್ತ ರಕ್ತ ಹಲ್ಲಿಂತ ಬರುವುದು. ಇದನ್ನು ಕಂಡು ನಾನು ಈ ಕವಿಗೆ ಭಾರವಾದ ಅಯ್ಯೋ, ಈ ಯುದ್ಧದಲ್ಲಿ ವಾಲಿ ಸಂಹಾರವಾದನು. ಈ ವಿಷಯವನ್ನು ನಾನು ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ತಿಳಿಸುವೆನು.
ದುಂದು ಯುದ್ಧದಲ್ಲಿ ವಾಲಿ ಸಂಹಾರವಾದರು. ಹೌದು ಮಹಾರಾಜರೇ. ಈಗಿಂದ ಈ ಕಿಷ್ಕಿಂಧ ಪಟ್ಟಣ ನೋಡುವರು ಯಾರು? ಆಗಲಿ, ಈಗಿಂದ ಈಗಲೇ ನಡೆ ಹೋಗೋಣ. ಸ್ವಾಮಿ, ನನ್ನ ಹೆಸರಿನಿಂದ ಯಾರು ಕರೆಯುವರು ಅವರೇ ನನ್ನ ಗುರುಗಳಂತ ಹೇಳಿದ್ರು ರಾಮಚಂದ್ರ. ನಮೋ ನಮೋ ರಾಮಚಂದ್ರ, ನಮೋ ನಮೋ. ತಥಾಸ್ತು ಹನುಮ. ರಾಮಚಂದ್ರ ಪ್ರಭು, ಈ ನಮ್ಮ ಕಿಷ್ಕಿಂಧ ಪಟ್ಟ ಬಂದ ಕಾರಣ ಹನುಮ ಏನಂತ ಹೇಳಿಲ್ಲ ಹನುಮ, ಸೀತೆಯನ್ನು ಕಳೆದುಕೊಂಡು ಅತಿ ದುಃಖಿತರಾಗಿರೋಣನೆ. ಓಹೋ, ಸೀತೆಯನ್ನು ಕಳೆದುಕೊಂಡು ದುಃಖ. ಹೌದು ರಾಮ. ದುಃಖಿಸಬೇಡಿ. ಈ ನಮ್ಮ ಕಿಷ್ಕಿಂಧ ಪಟ್ಟಣದಲ್ಲಿ ಸುಗ್ರೀವ ಮಹಾರಾಜರವರು. ಹೌದು, ದಯಮಾಡಿಸಿ. ಅವರು ಬಳಿ ದಯಮಾಡಿ. ಜಯ ಜಯ ಜನಾರ್ದನಂ ಜಯ ಮುಕುಂದ ಮುರವರ್ಧನ ಜಯ ಜಯ ಜನಾರ್ದನಂ ಜಯ ಮುಕುಂದ ಮುರವರ್ಧನ ವಿಜಯ ಮಿತ್ರ ಶ್ರೀ ರಾಮಚಂದ್ರ ಪ್ರಭು ರಾಮ. ಸ್ವಾಮಿ, ಈ ನಮ್ಮ ಕಿಷ್ಕಿಂಧ ಪಟ್ಟಣಕ್ಕೆ ರಾಮ ಲಕ್ಷ್ಮಣರು ಬಂದಿರೋರು. ಹನುಮ, ನಮ್ಮ ಈ ಕಿಷ್ಕಿಂಧ ಪಟ್ಟಣಕ್ಕೆ ರಾಮ ಲಕ್ಷ್ಮಣರು ಬಂದರು. ಎಂತ ಸಂತೋಷ ವಿಷಯಗಳಿದೆಯೋ ಹನುಮ. ಕಳೆವೆತ್ತಕ್ಕೆ ನಡೆ, ಈಗ ರಾಮನ ಕಾಣಲು ನಡೆ ಹೋಗ. ನಮ್ಮದು ಅಯೋಧ್ಯೆ ಪಟ್ಟಣವು. ನಮ್ಮ ತಂದೆ ದಶರಥ ಮಹಾರಾಜರು, ನಮ್ಮ ತಾಯಿ ಕೈಕೆ, ಕೌಸಲ್ಯ, ಸುಮತ್ರಾ ದೇವಿ ಭರತನ ಈ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಇನ್ನು 16 ವರ್ಷ ವನವಾಸ ಬಂದಿರುವುದು. ಇನ್ನು 6 ಮಾಸಗಳ ಕಾಲದಲ್ಲಿ ನಮ್ಮ ಅಯೋಧ್ಯೆಗೆ ತಪ್ಪದೇ ಸೇರಬಹುದು. ಅದರಲ್ಲಿ ಸೀತೆಯನ್ನು ಕಳೆದುಕೊಂಡು ಅತಿ ದುಃಖಿತರಾಗಿ ಬಂದಿರುವರು. ಓಹೋ ರಾಮಚಂದ್ರ, ಈ ವನವಾಸದಲ್ಲಿ ನೀನು ಸೀತೆಯನ್ನು ಕಳೆದುಕೊಂಡು ದುಃಖಿತರಾಗಿ ಬಂದಿರುವೆ. ಭಯ ಪಡಬೇಡ ರಾಮಚಂದ್ರ. ಇದು ನೋಡಿ, ಈ 77 ಕೋಟಿ ಕಪಿ ಸೈನ್ಯರು ಈ ಕಿಷ್ಕಿಂಧ ಪಟ್ಟಣಕ್ಕೂ ರಾಜೇನು. ನನ್ನ ಹೆಸರು ಸುಗ್ರೀವವು, ತಾತ ಜಾಂಬುವಂತ. ಅದು ನೋಡು, ಕಮಲ ಹಾಡಪುರಗಳು ಉಂಟು ನೋಡು. ನಿನಗೊಬ್ಬ ವೈರುಂಟು. ಸರಿ, ನಿನ್ನ
ವೈರಿಯನ್ನು. ಆಗಲಿ ಅವನನ್ನು ಕಂಡು ಕೊಲ್ಲುವೆಯಾ? ಆಗಲಿ ಮರೆಯಾಗಿ ನಿಂತುಕೊಳ್ಳುವೆಯಾ? ಇದೇ ಬಾಣದ ಹೊಡೆಯೋದು. ಆ ನನ್ನ ಶತ್ರುವನ್ನು ಕರೆದು ಆ ಮೃತ್ಯುಗೆ ಎಲವೋ ಸುಗ್ರೀವನೇ, ಏಕವಚನದಿಂದ ಮಾತನಾಡುವೆಯಾ? ಎಲವೋ ವಾಲಿ, ಎಲವೋ ಸುಗ್ರೀವನೇ, ನೀನು ಕಸದುಕೊಂಡು ಹೋಗುವೆಯಾ? ಈ ಮೂರ್ಖನೇ, ನಾನು ಸತ್ತನೆಂತ ತಿಳಿದು ಈ ಗವಿಗೆ ಗುಂಡನ್ನು ತಳ್ಳುವೆಯಾ? ವಾಲಿ, ನಿನ್ನ ಕೂಡ ಮಾತೇಕೆ? ನಿಲ್ಲುವುದಕ್ಕೆ, ಹಾಗಾದ್ರೆ ನಿಲ್ಲುವುದಕ್ಕೆ, ನಿಲ್ಲುವುದಕ್ಕೆ. ನಾನು ಹೇಗೆ ಹೊಡೆಯಲಿ? ನೀವಿಬ್ಬರು ಒಂದೇ ರೂಪದಲ್ಲಿ ಇರುವುದಿಲ್ಲ, ಹೇಗೆ ತಿಳಿಯುವುದು? ನನ್ನ ಶತ್ರು ನನ್ನ ರೂಪದಿಂದ ಅವನ್ಯಾರು ಎಂಬುದು ನಾನು ಯಾರು ಎಂಬುದು ತಿಳಿದಂತಾಯ್ತು. ಸುಗ್ರೀವ, ಇಬ್ಬರು ಒಂದೇ ರೂಪದಲ್ಲಿ ಇರುವಲ್ಲಿ. ಹಾಗಾದರೆ ಪ್ರಭು, ಈ ಮಾಲೆಯನ್ನು ಧರಿಸಿ ಈ ಮಾಲೆ ಕಂಡು ನನ್ನ ಶತ್ರುವನ್ನು ನೀನು ಸಂಹಾರ ಮಾಡುವಿಯಾ? ಈ ಕರೆ ನಿನ್ನ ಈ ವೈರಿಯನ್ನು. ರಾಮಚಂದ್ರ, ಮತ್ತೆ ನಾನು ಮಲ್ಲವಿದ್ದಕ್ಕೆ ಹೋಗುವುದಾ? ಎಲವೋ ವಾಲಿ, ಸುಗ್ರೀವನೇ, ಈಗ ತಾನೇ ಗದಾಪೆಟ್ಟಿಗಳಿಂದ ಮತ್ತೆ ಬಂದಿರುವ ಯುದ್ಧಕ್ಕೆ. ಈಗಲೇ ನಿನ್ನ ಯುದ್ಧಕ್ಕೆ ಹಾಗಾದ್ರೆ ಮಲ್ಲ ಯುದ್ಧಕ್ಕೆ ಹೇಳಿ. ಅಯ್ಯೋ ವಾಲಿ, ಈ ಬಾಣವನ್ನು ತೆಗೆದು ನೀವು ಮೋಕ್ಷ ಪ್ರಾಣವನ್ನು ಭಿಕ್ಷಮ ಮಾಡುವೇನು? ರಾಮಚಂದ್ರ ಪ್ರಭು, ಈ ಜನ್ಮದಲ್ಲಿ ನಿನ್ನ ಕೈಯಿಂದಲೇ ನನ್ನ ಮರಣ ಉಂಟು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮಚಂದ್ರ ಪ್ರಭು, ಭಯಪಡಬೇಡಿ, ದುಃಖಿಸಬೇಡಿ. ಇದು ನೋಡಿ 77 ಕೋಟಿ ಕಂಸನಕ್ಕೆ ರಾಜನ ನಾನು. ಇದು ಅಂಗದಲ್ಲಿರುವನು. ನಳ ನಿಳ ನಾದ ಮೈಂದ ಕನಕ ವಾಕ್ಷ. ಆ ರಾಮಚಂದ್ರಗೆ ಪ್ರಭು ಮಾತು ಕೇಳಂತೆ ನಡೆ ಹೋಗಿ ಲಂಕಕ್ಕೆ ಸೇತುವೆ ಕಟ್ಟೋಣ. ದೇವತೆಗಳನ್ನು ಗದಗದನೆ ನಡಗಿಸಬಲ್ಲೆ ಓ ರಾವಣ. ಅಮ್ಮ ರಾಮನು 77 ಕೋಟಿ ಕಪಿಸೈನ್ಯವನ್ನು ಕರ್ಕೊಂಡು ನಮ್ಮ ಲಂಕಾಪಟ್ಟಣವನ್ನು ಧ್ವಂಸ ಮಾಡಲು ಬರ್ತಿದ್ದಾನೆ. ಬರಲಿ. ಈ ರಾವಣ ಪರಾಕ್ರಮ ತಿಳಿದೇ ಬರ್ತಿರುವವನು ನಮ್ಮ ಕೈಯಲ್ಲ ಮೃತ್ಯು ಉಂಟು ಅವನಿಗೆ. ಅವನ ಕೋತಿಗಳನ್ನು
A big round of applause, please. It is really an absolute privilege for us to be able to witness this, because this is an art form that is almost extinct. There are very few practitioners and groups left that continue to practice this. You see, all of these gentlemen who have gathered here, they have full-time jobs. They have other lives. Someone is a farmer, someone has a shop, someone runs a guest house, so on and so forth. Someone is a musician. They have other things to do. But to keep this art form alive, every now and then they come together because it's their tradition and they want to pass it to young generation again, right? And they don't know if they'll be able to. So thanks to you and people like you who come here, we have an opportunity to perform this art form and show it to you. And this group for the last several years has slowly been building the size of the team, quality of their performance, their props. Every year I see it's getting better and better and better. Thanks to all the seniors in the team and Ramu and his brothers and everyone. They're all one big family. So one big round of applause again. Right? For keeping this art form alive and giving us an opportunity to be part of something and share this intangible heritage. Right? Ramu, anything else if you have to share? I have told you, I mean, this is a tribal community, right? And you can imagine 500, 200, 300 years ago, with the resources they had, where they would go from village to village, performing as a nomadic tribe, they would use whatever nature provided them to create makeup, right? Maybe some dye from some leaves, some costumes from trees, barks, this and that. Now it has changed because the resources have changed. But the intention of sharing this art form is the same, right? The props have changed, some of the art forms have changed, but overall it's the same people, sharing and expressing their love for this art form and you guys consuming it. And we have shortened this. This is a short format made for children and for you, so that you don't have to sit through it for hours. Generally, this would happen during the day, and it would be how much? 1, 2 hours? 4 hours. 4 hour. This Hanumayana is 4 hour episode, right? And now, everyone is used to instant gratification. Yes. So you need everything short in short bites. So that's why we have changed the format to make it appealable to young generation, so that you also see it and appreciate it and share it.